ಪಕ್ಷದ ಆಧಾರ ಸ್ತಂಭ ಇವೆಲ್ಲ. ಇದು ನೀವು ಸರಿಯಾದ ರೀತಿಯಲ್ಲಿ ನಮ್ಮ ಪಕ್ಷದ ಅಡಿಪಾಯ. ನಿಮ್ಮ ಶಕ್ತಿ ಏನಿದೆ, ನಿಮ್ಮ ಯುಕ್ತಿ ಏನಿದೆ ಎಲ್ಲ ಕೂಡ ಇಲ್ಲಿರೋ ಎಲ್ಲ ಲೀಡರ್ಸ್ ಇರ್ಬೋದು, ಯಾರ್ಯಾರು ಮೆಂಬರ್ಸ್ ಇರ್ಬೋದು, ಪ್ರತಿಯೊಂದು ಬೂತ್ ಅಲ್ಲೂ ನಿಮ್ಮ ಈ ಪೌರುಷ ತೋರಿಸುತ್ತಾರೆ. ಏನಿದ್ರು ನಮ್ಮ ವಿರೋಧ ಪಾರ್ಟಿಯವರ ಮೇಲೆ ಈ ಪೌರುಷ ತೋರಿಸಿದ ಪ್ರತಿಯೊಂದು ಬೂತ್ ಅಲ್ಲೂ ಕೂಡ ಬಿಜೆಪಿ ಜಾತ್ಯತೀತ ಜನತಾದಳದ ವಿರುದ್ಧ ಹೋರಾಟ ಮಾಡಿ ಆ ಬೂತ್ ಅಲ್ಲಿ ಅತಿ ಹೆಚ್ಚು ಮತವನ್ನ ಈಗ ಯಾವ ರೀತಿ ಮತ ಹಾಕಿಕೊಳ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ರು. ಆ ರೀತಿ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಮಾಡಿದ್ರೆ ನಿಮ್ಮ ಶಕ್ತಿಯೂ ಕೂಡ ಗೌರವ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಬೇರೆ ದಿನ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಆಚಾರ, ಕಾಂಗ್ರೆಸ್ ವಿಚಾರ, ಯೂತ್ ಕಾಂಗ್ರೆಸ್ ವಿಚಾರ ಎಲ್ಲ ಕೂಡ ನಾನು ಹಂಚಿಕೊಳ್ಳಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸ್ತೇನೆ. ಅಸೆಂಬ್ಲಿ ನಡೀತಾ ಇತ್ತು, ಆದರೂ ಕೂಡ ನಾನು ಒಬ್ಬ ಯೂತ್ ಕಾಂಗ್ರೆಸ್ ಜೊತೆ ಇರಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಗೆಲ್ಲ ಒಂದು ಸಂದೇಶವನ್ನು ಕೊಡಬೇಕು, ಶುಭ ಹಾರೈಸಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ನಿಮ್ಮೆಲ್ಲರೂ ಕೂಡ ಶುಭವಾಗಿ ನೀವೆಲ್ಲ ಮುಂದಕ್ಕೆಲ್ಲ ಒಳ್ಳೊಳ್ಳೆ ನಾಯಕರಾಗಿ ಈ ಕಾಂಗ್ರೆಸ್ ಪಕ್ಷದ ಆಸ್ತಿಯಾಗಿ ನೀವೆಲ್ಲ ಬೆಳಿಬೇಕು. ತಾಲೂಕು ಮಟ್ಟ ಇರ್ಬೋದು, ಬೂತ್ ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ಯಾರು ಕಡಿಮೆ ಇಲ್ಲ. ನಿಮ್ಮ ಆದಂತ ನಿಮ್ಗೆ ಬೇಕಾದಂತ ಸಾಮರ್ಥ್ಯ ಶಕ್ತಿ ನಿಮ್ಮೆಲ್ಲರಲ್ಲೂ ಕೂಡ ಇದೆ. ಆ ಶಕ್ತಿ ವಿರೋಧ ಪಕ್ಷವನ್ನ ಗಮನ ಮಾಡಲಿಕ್ಕೆ ನೀವೆಲ್ಲ ಸೇರಿ ಉಪಯೋಗಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಶುಭ ಹಾರೈಸಿದ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.